ಹಾಯ್, ಹೆಲೋ, ನಮಸ್ಕಾರ. ಸೋಮನಾಥ ದೇಗುಲ ದರ್ಶನಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಪ್ರಯತ್ನಿಸುತ್ತಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯದಿರಿ. ಸ್ಥಳದ ವಿವರಗಳು. ಸೋಮನಾಥ ದೇವಾಲಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಶಿವನ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಮೊದಲನೆಯದು. ಭಾರತದಲ್ಲಿನ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪವಿತ್ರವಾದ ಸೋಮನಾಥ ದೇವಾಲಯವು ಗುಜರಾತಿನ ಸೌರಾಷ್ಟ್ರ ಭಾಗದ ಗಿರ್ ಸೋಮನಾಥ ಜಿಲ್ಲೆಯ ವೇರಾವಲ್ ಪ್ರದೇಶದಲ್ಲಿದೆ. ಜ್ಯೋತಿರ್ಲಿಂಗಗಳಿಗೆ ಜಾಸ್ತಿ ಮಹತ್ವ ಕೊಡಲು ಕಾರಣವೇನೆಂದರೆ ಈ ಸ್ಥಳಗಳಲ್ಲಿ ಶಿವನು ಸ್ವತಃ ಬಂದು ನಿವಾಸಿಸಿದನೆಂಬ ನಂಬಿಕೆ ಇದೆ. ಸೋಮನಾಥ ದೇವಾಲಯವು ಕಪಿಲ, ಹಿರಣ್ ಮತ್ತು ಸರಸ್ವತಿ ನದಿಯ ಸಂಗಮ ಸ್ಥಳದಲ್ಲಿದೆ. ತ್ರಿವೇಣಿ ಸಂಗಮವಾಗಿರುವ ಕಾರಣ ಸೋಮನಾಥ ತಾಣವು ಪುರಾತನ ಕಾಲದಿಂದಲೂ ಹಿಂದೂಗಳ ಪಾಲಿಗೆ ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ದೇವಾಲಯದ ಸಮಯಗಳು. ದೇವಾಲಯವು ಪ್ರತಿದಿನ 3 ಆರತಿ ಅವಧಿಗಳೊಂದಿಗೆ ಬೆಳಗ್ಗೆ ಗಂಟೆ 6ರಿಂದ ರಾತ್ರಿ 9:30ರವರೆಗೆ ತೆರೆದಿರುತ್ತದೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಲು ಸೂಕ್ತ ಸಮಯ. ಯಾಕೆಂದರೆ ಈ ಸಮಯದಲ್ಲಿ ಜಾಸ್ತಿ ರಶ್ ಇರುವುದಿಲ್ಲ. ದೇವಸ್ಥಾನದ ಒಳ ಆವರಣದಲ್ಲಿ ಯಾವುದೇ ಕ್ಯಾಮೆರಾ, ಮೊಬೈಲ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅನುಮತಿ ಇರುವುದಿಲ್ಲ. ಡಿಜಿಟಲ್ ಉಪಕರಣಗಳು ಮತ್ತು ಲಗೇಜ್ಗಳನ್ನು ದೇವಸ್ಥಾನದ ಹೊರ ಆವರಣದಲ್ಲಿ ಡೆಪಾಸಿಟ್ ಮಾಡಿ ದೇವರ ದರ್ಶನಕ್ಕೆ ಹೋಗಬೇಕು ಮತ್ತು ಡೆಪಾಸಿಟ್ ಮಾಡಲು ಯಾವುದೇ ಶುಲ್ಕ ಇರುವುದಿಲ್ಲ. ಭೇಟಿ ನೀಡಲು ಉತ್ತಮ ಸಮಯ. ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಆಹ್ಲಾದಕರ ಹವಾಮಾನದಿಂದಾಗಿ ಸೂಕ್ತವಾಗಿದೆ. ವಸತಿ. ದೇವಸ್ಥಾನದ ಬಳಿ ಬಜೆಟ್ನಿಂದ ಹಿಡಿದು ಐಷಾರಾಮಿ ಆಯ್ಕೆಗಳವರೆಗೆ ಸಾಕಷ್ಟು ಹೋಟೆಲ್ಗಳಿವೆ. ಇದಲ್ಲದೆ ಶ್ರೀ ಸೋಮನಾಥ ಟ್ರಸ್ಟ್ ವತಿಯಿಂದ ಅತಿ ಕಡಿಮೆ ದರದಿಂದ ಪ್ರಾರಂಭವಾಗಿ ಐಷಾರಾಮಿ ರೂಮ್ಗಳು ಸಹ ಇವೆ. ಇಲ್ಲಿನ ಡಾರ್ಮಿಟರಿ ನೋನ್ ಎಸಿ ರೂಮ್ ಕೇವಲ 90 ರೂಪಾಯಿಗೆ ಲಭ್ಯವಿದೆ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ, ಕೂಡ ನೋಡಬಹುದು. ಸೋಮನಾಥ ದೇವಸ್ಥಾನ ತಲುಪುವುದು ಹೇಗೆ? ವಿಮಾನದಲ್ಲಿ ಪ್ರಯಾಣ ಮಾಡುವುದಾದರೆ ದೇವಸ್ಥಾನಕ್ಕೆ 85 ಕಿಲೋಮೀಟರ್ ದೂರದಲ್ಲಿ ದಿಯು ಏರ್ಪೋರ್ಟ್ ಇದೆ. ಇನ್ನೊಂದು ಪರ್ಯಾಯ ಏರ್ಪೋರ್ಟ್ ಅಂದರೆ 200 ಕಿಲೋಮೀಟರ್ ದೂರದಲ್ಲಿರುವ ರಾಜ್ಕೋಟ್ ಏರ್ಪೋರ್ಟ್. ಇದು ಮುಂಬೈ, ದೆಹಲಿ ಮತ್ತು ಬೆಂಗಳೂರಿನಂತಹ ಪ್ರಮುಖ ನಗರಗಳೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ. ರೈಲು ಪ್ರಯಾಣ. ಹತ್ತಿರದ ರೈಲು ನಿಲ್ದಾಣ. ವೇರಾವಲ್ ರೈಲು ನಿಲ್ದಾಣ ಸೋಮನಾಥದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮುಂಬೈ, ಅಹಮದಾಬಾದ್ ಮತ್ತು ರಾಜ್ಕೋಟ್ನಂತಹ ನಗರಗಳಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ. ವೇರಾವಲ್ನಿಂದ ದೇವಸ್ಥಾನವನ್ನು ತಲುಪಲು ನೀವು ಆಟೋ ರಿಕ್ಷಾ ಅಥವಾ ಟ್ಯಾಕ್ಸಿ ತೆಗೆದುಕೊಳ್ಳಬಹುದು. ಬೆಳಕಿನ ಸಮಯದಲ್ಲಿ ಬಸ್ ಸೇವೆ ಸಹ ಇದೆ. ವೇರಾವಲ್ನಿಂದ ಸೋಮನಾಥ ದೇವಸ್ಥಾನಕ್ಕೆ 7 ಕಿಲೋಮೀಟರ್ ಅಂತರವಿದೆ. ಶೇರಿಂಗ್ ಆಟೋದಲ್ಲಿ ಪ್ರತಿಯೊಬ್ಬರಿಗೆ 20ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಪರ್ಸನಲ್ ಆಗಿ ಆಟೋ ಮಾಡುವುದಾದರೆ ಮ್ಯಾಕ್ಸಿಮಮ್ 200 ರೂಪಾಯಿ ಚಾರ್ಜ್ ಇದೆ. ಬಸ್ಸಿನಲ್ಲಿ ಟಿಕೆಟ್ ದರ ಕೇವಲ 15 ರೂಪಾಯಿ ಇದೆ. ರೈಲುಗಳ ಮಾಹಿತಿ. ಬೆಂಗಳೂರಿನಿಂದ ಸೋಮನಾಥ್ಗೆ ಯಾವುದೇ ನೇರ ಟ್ರೈನ್ ಸಂಪರ್ಕವಿಲ್ಲ. ಮುಂಬೈ ಅಥವಾ ರಾಜ್ಕೋಟ್ನಲ್ಲಿ ಟ್ರೈನ್ ಬದಲಾಯಿಸಿ ಪ್ರಯಾಣಿಸಬೇಕಾಗುತ್ತದೆ. ಅದರಲ್ಲಿ ಪ್ರಮುಖ 2 ಟ್ರೈನ್ ಯಾವುದೆಂದರೆ ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ವೇರಾವಲ್ಗೆ ಹೋಗುವ ಟ್ರೈನ್. ಇದು ವಾರದ ಎಲ್ಲಾ ದಿನ ಸಂಚರಿಸುತ್ತದೆ. ಇನ್ನೊಂದು ಬೆಂಗಳೂರಿನಿಂದ ರಾಜ್ಕೋಟ್ ಮಾರ್ಗವಾಗಿ ವೇರಾವಲ್ಗೆ ಸಂಪರ್ಕಿಸುವ ಟ್ರೈನ್. ಇದು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಸಂಚರಿಸುತ್ತದೆ. ಟ್ರೈನ್ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ, ನೀವು ಅದನ್ನು ಕೂಡ ಗಮನಿಸಬಹುದು.
ಸಲಾಗಿದೆ. ದೇವಾಲಯದ ರಚನೆ ಬಗ್ಗೆ ಮಾತನಾಡುವುದಾದರೆ ದೇವಾಲಯವನ್ನ 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಗರ್ಭಗೃಹ, ಸಭಾಮಂಟಪ ಮತ್ತು ನೃತ್ಯ ಮಂಟಪ. ದೇವಾಲಯದ ಎತ್ತರವು 150 ಅಡಿಯಷ್ಟಿದೆ ಮತ್ತು ಶಿಖರದಲ್ಲಿ ಕೂರಿಸಿದ ಕಳಸದ ತೂಕ 10 ಟನ್ ಇದೆ. ಇದಲ್ಲದೆ ದೇವಸ್ಥಾನದ ಧ್ವಜವು 27 ಅಡಿ ಇದೆ. ಗರ್ಭಗೃಹದಲ್ಲಿನ ಮುಖ್ಯ ದೇವತೆ ಶಿವಲಿಂಗವಾಗಿದ್ದು ಇದು ಸ್ವಯಂಭೂ ಎಂದು ನಂಬಲಾಗಿದೆ. ಇದು ಆರಾಧನೆಯ ಕೇಂದ್ರ ಬಿಂದುವಾಗಿದೆ. ಮಂಟಪ, ಇಲ್ಲಿ ಭಕ್ತರು ಪ್ರಾರ್ಥನೆ ಮತ್ತು ಆಚರಣೆಗಳಿಗಾಗಿ ಸೇರುತ್ತಾರೆ. ಸಭಾಂಗಣದಲ್ಲಿರುವ ಕಂಬಗಳನ್ನು ಸಾಮಾನ್ಯವಾಗಿ ದೇವರು, ದೇವತೆಗಳು ಮತ್ತು ಆಕಾಶ ಜೀವಿಗಳ ವಿವರವಾದ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಶಿಖರವು ಅಲಂಕೃತ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಕಲಶವನ್ನ ಒಳಗೊಂಡಿದೆ. ಇದು ಸಮೃದ್ಧಿ ಮತ್ತು ದೈವತ್ವದ ಸಂಕೇತವಾಗಿದೆ. ಪ್ರದಕ್ಷಿಣಾ ಪಥ, ಗರ್ಭಗೃಹವನ್ನ ಸುತ್ತುವರೆದಿರುವುದು ಪ್ರದಕ್ಷಿಣಾ ಮಾರ್ಗವಾಗಿದೆ. ಅಲ್ಲಿ ಭಕ್ತರು ಪ್ರದಕ್ಷಿಣೆಯನ್ನ ಮಾಡುತ್ತಾರೆ. ದೇವರ ಸುತ್ತ ಧಾರ್ಮಿಕ ವಿಧಿವಿಧಾನವನ್ನು ಪೂಜ್ಯ ಮತ್ತು ಭಕ್ತಿಯ ಸಂಕೇತವಾಗಿ ಮಾಡುತ್ತಾರೆ. ಸಭಾಮಂಟಪ, ಈ ಸಭಾಂಗಣವನ್ನು ದೊಡ್ಡ ಸಭೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತದೆ. ನಂದಿ ಮಂಟಪ, ಗರ್ಭಗೃಹದ ಮುಂಭಾಗದಲ್ಲಿರುವ ಈ ಮಂಟಪವು ಶಿವನ ವಾಹನವಾದ ನಂದಿಯ ದೊಡ್ಡ ಪ್ರತಿಮೆಯನ್ನ ಹೊಂದಿದೆ. ಗರ್ಭಗೃಹಕ್ಕೆ ತೆರಳುವ ಮೊದಲು ಭಕ್ತರು ಸಾಮಾನ್ಯವಾಗಿ ನಂದಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆಚರಣೆಗಳು ಮತ್ತು ಅಲಂಕಾರಗಳು, ಅಭಿಷೇಕ, ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಲಿಂಗಕ್ಕೆ ನಿಯಮಿತವಾಗಿ ಅಭಿಷೇಕ ಮಾಡಲಾಗುತ್ತದೆ. ಇದು ಲಿಂಗದ ಮೇಲೆ ನೀರು, ಹಾಲು, ಜೇನುತುಪ್ಪ ಮತ್ತು ತುಪ್ಪದಂತಹ ಪವಿತ್ರ ಪದಾರ್ಥಗಳನ್ನು ಸುರಿಯುವುದನ್ನು ಒಳಗೊಂಡಿರುತ್ತದೆ. ಇದು ಲಿಂಗವನ್ನ ಶುದ್ಧೀಕರಿಸುತ್ತದೆ ಮತ್ತು ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಅಲಂಕಾರಗಳು, ಲಿಂಗವನ್ನು ಹೆಚ್ಚಾಗಿ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ವಿಶೇಷವಾಗಿ ಹೂಬಾರಿಗಳು ಮತ್ತು ಕೆಲವೊಮ್ಮೆ ಚಿನ್ನ ಅಥವಾ ಬೆಳ್ಳಿಯ ಹೊದಿಕೆಗಳಿಂದ ಅಲಂಕರಿಸಲಾಗುತ್ತದೆ. ಈ ಅಲಂಕಾರಗಳು ಹಬ್ಬದ ದಿನ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮಾಡಲಾಗುತ್ತದೆ. ಧಾರ್ಮಿಕ ಪ್ರಾಮುಖ್ಯತೆ, ಧರ್ಮನಿಷ್ಠ ಹಿಂದೂಗಳಿಗೆ ಸೋಮನಾಥ ಒಂದು ಪವಿತ್ರ ತಾಣವಾಗಿದ್ದು ದೇಶಾದ್ಯಂತ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತದೆ. ದೇವಾಲಯವು ಕೇವಲ ಆರಾಧನೆಯ ಸ್ಥಳವಲ್ಲದೆ ದೈವಿಕ ನಂಬಿಕೆಯ ಸಂಕೇತವಾಗಿದೆ. ಸಾಂಸ್ಕೃತಿಕ ಮತ್ತು ಹಬ್ಬದ ಪ್ರಾಮುಖ್ಯತೆ, ಸೋಮನಾಥ ದೇವಾಲಯವು ವಿವಿಧ ಧಾರ್ಮಿಕ ಹಬ್ಬಗಳ ಕೇಂದ್ರ ಬಿಂದುವಾಗಿದ್ದು ಮಹಾಶಿವರಾತ್ರಿಯು ಅತ್ಯಂತ ಮಹತ್ವದಾಗಿದೆ. ಈ ಹಬ್ಬವು ಧಾರ್ಮಿಕ ಆಚರಣೆಗಳು ಮತ್ತು ಆಚರಣೆಗಳಲ್ಲಿ ಪಾಲ್ಗೊಳ್ಳಲು ಬರುವ ಬಹುಸಂಖ್ಯೆಯ ಭಕ್ತರನ್ನ ಆಕರ್ಷಿಸುತ್ತದೆ. ರಮಣೀಯ ಸುತ್ತಮುತ್ತಲಿನ ಪ್ರದೇಶಗಳು, ಈ ದೇವಾಲಯವು ಅರೇಬಿಯನ್ ಸಮುದ್ರದ ತೀರದಲ್ಲಿ ನೆಲೆಗೊಂಡಿದೆ. ದೇವಾಲಯದ ಗೋಡೆಗಳ ಮೇಲೆ ಅಲೆಗಳು ಅಪ್ಪಳಿಸುತ್ತಿರುವ ದೃಶ್ಯವು ಅತೀಂದ್ರಿಯ ಮತ್ತು ಪ್ರಶಾಂತ ವಾತಾವರಣವನ್ನು ಹೆಚ್ಚಿಸುತ್ತದೆ. ಸೋಮನಾಥ ದೇವಾಲಯದ ಸುತ್ತಲಿನ ಪ್ರದೇಶವನ್ನ ಪ್ರಭಾಸ್ ಪಟನ್ ಎಂದು ಕರೆಯಲಾಗುತ್ತದೆ. ಇದು ಶ್ರೀಕೃಷ್ಣನು ಬಾಣದಿಂದ ಹೊಡೆದ ನಂತರ ತನ್ನ ಮೃತದೇಹವನ್ನು ತೊರೆದ ಸ್ಥಳವೆಂದು ನಂಬಲಾಗಿದೆ ಮತ್ತು ಇದು ಮಹಾಭಾರತದ ವಿವಿಧ ಪ್ರಸಂಗಗಳೊಂದಿಗೆ ಸಂಬಂಧಿಸಿದೆ. ಸೋಮನಾಥ ದೇವಾಲಯವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ದಾರಿದೀಪವಾಗಿ ನಿಂತಿದೆ. ಇದು ಯಾತ್ರಿಕರನ್ನ ಮಾತ್ರವಲ್ಲದೆ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಉತ್ಸಾಹಿಗಳನ್ನು ಆಕರ್ಷಿಸುತ್ತದೆ. ಭಾರತದ ಸಾಂಸ್ಕೃತಿಕ ವೈವಿಧ್ಯಮಯ ಅಂಶಗಳನ್ನು ಅನ್ವೇಷಿಸಲು ಬಯಸುವವರಿಗೆ ಇದು ಭೇಟಿ ನೀಡಲೇಬೇಕಾದ ತಾಣವಾಗಿದೆ. ದೇವಾಲಯದ ಮೂಲ, ನಿರ್ಮಾಣ ಮತ್ತು ಪುನರ್ನಿರ್ಮಾಣ, ಈ ದೇವಾಲಯವು ಇತಿಹಾಸದುದ್ದಕ್ಕೂ ವಿನಾಶ ಮತ್ತು
Namah Shivaya, Hari Om 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 Namah Shivaya.